ನಮಸ್ಕಾರ, ನನ್ನ ಗುರುರಾಜ್, ವಿಜಯಪುರ ಜಿಲ್ಲಾ ನ್ಯೂಸ್ 18 ವರದಿಗಾರ. ವಿಜಯಪುರ ಜಿಲ್ಲೆಯಲ್ಲಿ ಕಳೆದ 3 ತಿಂಗಳ ಅವಧಿಯಲ್ಲಿ ದೇಶದ 2 ಪ್ರಮುಖ ಸರ್ಕಾರಿ ಬ್ಯಾಂಕ್ಗಳ ದರೋಡೆಯಾಗಿರುವಂಥದ್ದು. ಅದರಲ್ಲೂ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮನವಳ್ಳಿ ಪಟ್ಟಣದಲ್ಲಿರುವಂತಹ ಕೆನರಾ ಬ್ಯಾಂಕ್ನಲ್ಲಿ ಅಲ್ಲಿಂದ ವರ್ಗಾವಣೆ ಆಗಿದ್ದಂತಹ ಮ್ಯಾನೇಜರೇ ಈ ಕೃತ್ಯದ ಪ್ರಮುಖ ಆರೋಪಿಯಾಗಿದ್ದ. ಅದಾದ ಬಳಿಕ ಕೆಲ ದಿನಗಳಿಂದಷ್ಟೇ ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನಲ್ಲಿರುವಂಥ SBI ಬ್ಯಾಂಕಲ್ಲಿ ಸಹಿತ ದರೋಡೆಯಾಗಿರುವಂಥದ್ದು. ಸಂಜೆ ವೇಳೆ ಎಲ್ಲರೂ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಿರೋ ವೇಳೆ ಖದೀಮರು ಬಂದು ಗನ್ನನ್ನು ತೋರಿಸಿ ದರೋಡೆಯನ್ನು ಮಾಡಿರುವಂಥದ್ದು. ಇಲ್ಲಿ 2 ಪ್ರಕರಣಗಳು ಬೇರೆ ಬೇರೆ ರೀತಿಯಲ್ಲಾದರೂ ಸಹಿತ ಬ್ಯಾಂಕ್ಗಳ ಸೇಫ್ಟಿ ಎಷ್ಟಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಭಾಗದಲ್ಲಿ ಜನರು ಹಣ ಇಡೋದಕ್ಕೆ, ಬಂಗಾರ ಇಡೋದಕ್ಕೆ ಒಂದು ರೀತಿಯ ಆತಂಕ ಇರುವಂಥ ಪರಿಸ್ಥಿತಿ ಇರುವಂಥದ್ದು. ಹೀಗಾಗಿನೇ ಜನರ ಆತಂಕ ದೂರ ಮಾಡೋದಕ್ಕೆ ಮತ್ತು ಸೇಫ್ಟಿಯನ್ನು ಮುಖ್ಯವಾಗಿ ಇಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ವಿಜಯಪುರ ಜಿಲ್ಲಾ ಪೊಲೀಸರು ಕಾರ್ಯಪ್ರವೃತ್ತರಾಗಿದ್ದಾರೆ. ಅವರು ವಿಜಯಪುರ ಜಿಲ್ಲೆಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ, ವಿಜಯಪುರ ಜಿಲ್ಲೆ ಎಲ್ಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ತಮ್ಮ ವ್ಯಾಪ್ತಿಯಲ್ಲಿ ಬರುವಂತಹ ಬ್ಯಾಂಕ್ಗಳಿರ್ಬೋದು, ಖಾಸಗಿ ಲೇವಾದೇವಿದಾರರು ಮತ್ತು ಹಣಕಾಸು ಸಂಸ್ಥೆ, ಈ ರೀತಿ ಹಣಕಾಸಿಗೆ ಸಂಸ್ಥೆಗೆ ಸಂಬಂಧಪಟ್ಟಂಗೆ ಯಾವ್ಯಾವ ಸಂಸ್ಥೆಗಳಿವೆ ಎಲ್ಲ ಸಿಬ್ಬಂದಿಗಳನ್ನು, ಅಧಿಕಾರಿಗಳನ್ನು ಕರೆಸಿ ಸಲಹೆ ಸೂಚನೆಗಳನ್ನು ನೀಡ್ತಾ ಇದ್ದಾರೆ. ಜೊತೆಗೆ ಈ ಸೆಕ್ಯೂರಿಟಿ ಪರ್ಪಸ್ಗಾಗಿ ಏನೇನು ಮಾಡಬೇಕಾಗಿತ್ತು ಅದೆಲ್ಲ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಕೆಲವರು ಸೆಕ್ಯೂರಿಟಿಗೆ ಇರಬೇಕಾಗಿರುವಂಥ ಇನ್ಸ್ಟ್ರಕ್ಷನ್ಗಳನ್ನು ಫಾಲೋ ಮಾಡಿದರೆ ಕೆಲವರು ಮಾಡ್ತಾ ಇರಲಿಲ್ಲ. ಹಾಗಾಗಿನೇ ಪೊಲೀಸರಿಗೆ 2ನೇ ಬ್ಯಾಂಕ್ ದರೋಡೆ ಆದ ಬಳಿಕ ಈಗ ಬಹಳಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ಸೆಕ್ಯೂರಿಟಿಯಲ್ಲಿ, ಭದ್ರತೆಯಲ್ಲಿ ಯಾವುದೇ ರೀತಿ ಲೋಪ ಆಗದಂತೆ ಅವರಿಗೆ ಸೂಚನೆ ನೀಡ್ತಾ ಇದ್ದಾರೆ. ಕಳೆದ ಬಾರಿ SBI ಬ್ಯಾಂಕ್ನಲ್ಲಿ ದರೋಡೆ ಆದಾಗ ಅಲ್ಲಿ ಪ್ರಮುಖವಾಗಿ ಅಲ್ಲಿ ಸೆಕ್ಯೂರಿಟಿ ಒಬ್ಬನ ನೇಮಕ ಮಾಡಿದ್ರು. ಆದರೆ ಆ ಸೆಕ್ಯೂರಿಟಿಯನ್ನು ಜೆರಾಕ್ಸ್ ಮಷೀನ್ ಸೇರಿದಂತೆ ಕಚೇರಿ ಒಳಗಡೆ ಅದನ್ನು ಬಳಸ್ಕೊಳ್ಳೋದ ಕಾರಣದಿಂದಾಗಿ ಆಗಂತಕರು ಬರೋದಕ್ಕೆ ಸಲೀಸಾಗಿ ಒಂದು ವ್ಯವಸ್ಥೆ ಸಿಕ್ಕಿತ್ತು. ಹಾಗಾಗಿ ಈ ರೀತಿಯ ಮುಖ್ಯವಾಗಿ ಕಣ್ಣಿಗೆ ಕಾಣುವಂತಹ ಸೆಕ್ಯೂರಿಟಿ ಲ್ಯಾಬ್ಸ್ಗಳೇ ಸಹಿತ ಇಲ್ಲಿ ಈ ಘಟನೆಗಳಿಗೆ ಪ್ರಮುಖ ಕಾರಣ ಆಗ್ತಾ ಇದೆ. ಹಾಗಾಗಿ ಇದನ್ನು ಮನಗಂಡು ಪೊಲೀಸರಿಗೆ ಸಭೆಯನ್ನು ಮಾಡಿ ಸೂಚನೆ ನೀಡ್ತಾ ಇದ್ದಾರೆ. ಇನ್ನು ಮನಗುಳಿ ಬ್ಯಾಂಕ್ನಲ್ಲಿ ಸಹಿತ ಅಲ್ಲಿ ಆ ಮನಗುಳಿ ಬ್ಯಾಂಕನ್ನು ರೆಡಿ ಮಾಡುವಾಗ, ಅಲ್ಲಿ ಲಾಕರ್ಗಳನ್ನು ರೆಡಿ ಮಾಡುವಾಗ ಬಿಹಾರದ ಮೂಲದ ಕಾರ್ಮಿಕರು ಸುಮಾರು 6 ತಿಂಗಳವರೆಗೂ ಅದೇ ಬ್ಯಾಂಕ್ ಆವರಣದಲ್ಲೇ ಇದ್ದರು. ಅವರು ಅಲ್ಲೇ ಡೇ ಆ್ಯಂಡ್ ನೈಟ್ ಕೆಲಸ ಮಾಡ್ತಾ ಇದ್ರು ಅಂತ ಹೇಳಿ ಮಾಹಿತಿ ಪೊಲೀಸರಿಗೆ ಲಭ್ಯವಾಗಿತ್ತು. ಸೊ ಹಾಗಾಗಿ ಇವೆಲ್ಲವೂ ಸಹಿತ ಸೆಕ್ಯೂರಿಟಿ ಲ್ಯಾಬ್ಸ್ ಆಗಿರೋದ್ರಿಂದಾಗಿ ಈ ಅಂಶಗಳನ್ನು ಸಹಿತ ಅವರು ಗಣನೆಗೆ ತೆಗೆದುಕೊಂಡು ಸಭೆಯನ್ನು ಮಾಡಿದ್ದಾರೆ. ವಿಜಯಪುರ ಜಿಲ್ಲಾ ಪಂಚಾಯತ್ ಆವರಣದಲ್ಲಿರುವಂತಹ ಸಭೆಯನ್ನು ನಡೆಸಿ ಎಲ್ಲ ಬ್ಯಾಂಕ್ಗಳು, ಖಾಸಗಿ ಇರ್ಬೋದು, ಸರ್ಕಾರಿ ಎಲ್ಲ ಬ್ಯಾಂಕ್ಗಳಿಗೆ ಅವರು ಸಭೆಯನ್ನು ನಡೆಸಿ ಸೂಚನೆ ನೀಡಿದ್ದಾರೆ. ಜೊತೆಗೆ ಕೆಲವು ಗೈಡ್ಲೈನ್ಸ್ಗಳನ್ನು ಕೊಟ್ಟಿದ್ದಾರೆ. ಗೈಡ್ಲೈನ್ಸನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು ಅಂತೇಳಿ. ಒಂದು, ಬ್ಯಾಂಕಿನ ಅವಧಿ ಮುಗಿದ ಬಳಿಕ ಯಾರೂ ಗ್ರಾಹಕರಲ್ಲಿ ಇಲ್ದಿರುವಂಗೆ ನೋಡ್ಕೊಳ್ಳುವಂಥದ್ದು. ATMಗೆ ಹಣ ಹಾಕೋಬೇಕಾದ್ರೆ ಅಲ್ಲಿ ಗನ್ಮ್ಯಾನ್ ಇರುವಂಥದ್ದು, ಜೊತೆಗೆ ಸೆಕ್ಯೂರಿಟಿಗೆ ಗನ್ ಕೊಡುವಂಥದ್ದು, ಜೊತೆಗೆ ಸೆಕ್ಯೂರಿಟಿ ಏನಿರ್ತಾರೆ ಅವರು ಗನ್ ಪರ್ಮಿಷನ್ ಮುಗಿಯೋಕ್ಕಿಂತ ಕೆಲವೇ ದಿನಗಳ ಮೊದಲೇ ಅನುಮತಿಯನ್ನು ಕೇಳೋದು. ಆ ಬಳಿಕ ಅದು ಗನ್ ಅವಧಿ ಮುಗ್ದಿರುತ್ತೆ. ಹಾಗಾಗಿ ಕೆಲ ದಿನಗಳ ಕಾಲ ಅವ್ರ ಹತ್ರ ವೆಪನ್ಸ್ ಇರಲ್ಲ. ಆ ರೀತಿಯ ಸ್ಥಿತಿಯಲ್ಲಿ ಇರುವಂಥದ್ದು. ಹಾಗಾಗಿನೇ ನಿನ್ನೆ ಪೊಲೀಸರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಯಾವುದಾದ್ರು ಸಿಬ್ಬಂದಿಗಳಿಗೆ ಈ ಗನ್ ವೆಪನ್ಸ್ ಅದು ಅವಧಿ ಮುಗಿಯೋಕೆ ಬಂದಿದ್ದರೆ ಅದನ್ನು 6 ತಿಂಗಳ ಮುಂಚೆನೇ ಆ ಪ್ರೊಸೆಸನ್ನು ಮಾಡಿ ಅಂತೇಳಿ ಸೂಚನೆ ನೀಡಿದ್ದಾರೆ. ಜೊತೆಗೆ ಔಟ್ಸೈಡರ್ಸ್ ಬಂದಾಗ ಸಹಿತ ಜಾಗೃತಿಯಿಂದ ಇರಬೇಕು. ಯಾರು ಅಕೌಂಟ್ ಹೋಲ್ಡರ್ ಇದ್ದಾರೆ ಅವರು ಬಂದಾಗ, ಅಥವಾ ಬೇರೆ ಹೊರಗಿನ ಜನ ಬಂದಾಗ ಯಾರು ಅನ್ನೋದ್ರ ಬಗ್ಗೆ ಮಾನಿಟರ್ನ ಮಾಡ್ತಿರ್ಬೇಕು. ಅದ್ರ ಬಗ್ಗೆ ನೀವೆಲ್ಲ ಗಮನ ಹರಿಸಬೇಕು ಅಂತೇಳಿ ಸೂಚನೆ ನೀಡಿದ್ದಾರೆ. ಜೊತೆಗೆ ಬ್ಯಾಂಕ್ ಅವಧಿಯನ್ನು ಮುಗಿದ ಬಳಿಕ, ಸಾಮಾನ್ಯವಾಗಿ 4:15 ಅವಧಿಗೆ ಬ್ಯಾಂಕ್ ಮುಗಿಯುತ್ತೆ. ಆ ಮುಗಿದ ಬಳಿಕ ಯಾರೂ ಸಾರ್ವಜನಿಕರು ಬ್ಯಾಂಕಲ್ಲಿ ಇರಬಾರ್ದು. ಆ ರೀತಿಯ ಒಂದು ಇನ್ಸ್ಟ್ರಕ್ಷನನ್ನು ಕೊಟ್ಟಿದ್ದಾರೆ. ಅಂದರೆ ಇವರು ಪರಿಚಯ ಇದ್ದಾರೆ ಅಥವಾ ರೆಗ್ಯುಲರ್ ಕಸ್ಟಮರ್ ಇದ್ದಾರೆ, ಪ್ರತಿ ಸರಿ ಇಲ್ಲೇ ಬರ್ತಾರೆ ಅನ್ನೋ ರೀತಿ, ಈ ರೀತಿ ಯಾವುದೇ ರೀತಿಯು ಅವಕಾಶ ಕೊಡಬಾರ್ದು. ಯಾವ ರೀತಿ ಕಟ್ಟುನಿಟ್ಟಿನ ಆ್ಯಕ್ಷನ್ ಇದೆ ಅದನ್ನು ತಗೊಳ್ಬೇಕು ಅಂತೇಳಿ. ಮತ್ತು ಅಪರಿಚಿತರು ಬಂದಾಗ ಸಹಿತ ಮೊದಲು ಅವರ ದಾಖಲೆಗಳನ್ನು ಸರಿಯಾಗಿ ಪರಿಶೀಲನೆ ಮಾಡೋದು, ಜೊತೆಗೆ ಬ್ಯಾಂಕ್ ಒಳಗಡೆ ಬರಬೇಕಾದ್ರೆ ಮಾಸ್ಕ್ ಹಾಕೋದು, ಹೆಲ್ಮೆಟ್ ಹಾಕೋದು, ಈ ರೀತಿಯ ಇನ್ಸ್ಟ್ರಕ್ಷನ್ಗಳನ್ನು ಕೊಟ್ಟಿದ್ದಾರೆ. ಇದನ್ನೆಲ್ಲ ಕಟ್ಟುನಿಟ್ಟಿನ ಪಾಲನೆ ಮಾಡೋದ್ರ ಜೊತೆಗೆ ಪ್ರತಿ 2 ತಿಂಗಳು 3 ತಿಂಗಳಿಗೊಮ್ಮೆ ಸ್ಥಳೀಯ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ತಮ್ಮ ಸೆಕ್ಯೂರಿಟಿ ರಿವ್ಯೂವನ್ನು ಮಾಡ್ಕೊಳ್ಳೋದಕ್ಕೆ ಮತ್ತು ಅಲ್ಲಿ ಪೊಲೀಸ್ ಸಿಬ್ಬಂದಿಗಳಿಗೆ ಮಾಹಿತಿಯನ್ನು ಕೊಡೋದಕ್ಕೆ ಸಹಿತ ಇನ್ಸ್ಟ್ರಕ್ಷನ್ಗಳನ್ನು ಕೊಟ್ಟಿದ್ದಾರೆ. ಇದೆಲ್ಲವನ್ನು ವಿಜಯಪುರದಲ್ಲಿ ನಡೆದಂತಹ 2 ಬ್ಯಾಂಕ್ ರಾಬರಿಗಳ ಪ್ರಕರಣ ಬಳಿಕ ಪೊಲೀಸ್ ಇಲಾಖೆ ಈ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದ್ದು, ಬ್ಯಾಂಕ್ನವರು ಪೊಲೀಸ್ನವರು ಕೊಡುವಂಥ ಇನ್ಸ್ಟ್ರಕ್ಷನ್ ಫಾಲೋ ಮಾಡಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.